ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ನೆಚ್ಚಿನ ನಾಯಕರು ಈ ಭಾಗದ ಧನಿಗಳಂತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಹಿರಿಯರಾದಂಥ NS ಪಾಟೀಲ್ ಗುರುನಾಥ್ ದೇಶಮುಖ್ ಅವರೇ, ಮಹಿಳಾ ಅಧ್ಯಕ್ಷರಾದಂಥ ಸಂಗಮ್ ಅವರೇ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಕಾರ್ಯಕ್ರಮವನ್ನು ನಮ್ಮ ನಾಗತೋಳದ ಎಲ್ಲ ಹಿರಿಯರ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಂದು ಸರ್ಕಾರದೊಂದಿಗೆ ಇವತ್ತು ನಾಗತೋಳದ ಈ ಹಳ್ಳು ಬೆಳೆಯಲ್ಲೇ ಹಮ್ಮಿಕೊಂಡಿವಿ. ಇದನ್ನ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಪ್ರಶಿಕ್ಷಣ ಅಂದ್ರೆ ನಮ್ಮ ಪಕ್ಷ ನೀವೆಲ್ಲ ಇದು ಹೊಸಬ್ರು ಕಾರ್ಯಕರ್ತರು ಬರ್ತಾ ಇರ್ತಾರೆ, ಹಲವರು ಇರ್ತಾರೆ, ಅವ್ರ ಜೊತೆ ಹೊಸಬ್ರು ಬರ್ತಿರ್ತಾರೆ. ಅವ್ರಿಗೆ ಪಕ್ಷದ ಸಿದ್ಧಾಂತದ ಬಗ್ಗೆ ತಿಳುವಳಿಕೆ ಕೊಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಶಿಕ್ಷಣ ಅಂದ್ರೆ ನಮ್ಮ ಕಾರ್ಯಕರ್ತರ ಯಾವ ರೀತಿ ಇರಬೇಕು, ನಮ್ಮ ಪಕ್ಷ ಯಾವ ರೀತಿ ನಡ್ಕೊಳ್ಳಬೇಕು, ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿ ನಮ್ಮ ಕಾರ್ಯಕರ್ತರನ್ನು ಸಿದ್ಧಪಡಿಸುವುದು. ಮುಂದಿನ ಎಲ್ಲ ಚುನಾವಣೆ ಇರಬಹುದು ಹಾಗೂ ಪಕ್ಷದ ಒಂದು ಸಿದ್ಧಾಂತ ಕೈಗೂಡಿಸಿಕೊಂಡಾಗ ಮಾತ್ರ ಅವರು ಪರಿಪೂರ್ಣಾಗ್ತಾರೆ. ಅದೇ ರೀತಿಯಾಗಿ ಅದು ನಮ್ಮ ಜಿಲ್ಲೆಯಿಂದ ಬಂದ ಎಲ್ಲ ಮುಖಂಡರುಗಳು ಅದರ ಬಗ್ಗೆ ಒಂದೊಂದು ವಿಷಯ ಮಂಡನೆ ಮಾಡ್ತಾರೆ, ಅದ್ರ ಬಗ್ಗೆ ಕಾರ್ಯಕರ್ತರಿಗೆ ತಿಳುವಳಿಕೆ ಹೇಳ್ತಾರೆ. ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಪ್ರಧಾನಿ ಮೋದಿಯವರ ಆಜ್ಞೆಯಂತೆ 2047ಕ್ಕೆ ನಮ್ಮ ಈಶ್ವರಗುರುಗಳು ಭಾರತದ ಈಶ್ವರಗುರುಗಳು ಎಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮ ಅವಶ್ಯಕತೆ ಆ ದೃಷ್ಟಿಯಲ್ಲಿ ಎಲ್ಲರೂ ಕೈಗೊಳ್ಳಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ವಾಸ್ತವಿಕ ಧನ್ಯವಾದಗಳು. ಹಾಗೆ ಯುವ ನಾಯಕರು ಆಗಿರುವಂತಹ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಆಗಿರುವಂತಹ ಮುತ್ತುಸ್ವಾಮಿ ಅವರಿಗೂ ಕೂಡ ಧನ್ಯವಾದ ಮಾಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾರತೀಯ ಜನತಾ ಪಾರ್ಟಿ ಉದ್ಯೋಗಿಗಳ ಮಂಡಲದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಶಿಕ್ಷಣ ಮಹಾಭಿಯಾನ 2024 ನಾಲ್ಕು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಉನ್ನತರೇ, ಮುಖ್ಯ ಅತಿಥಿಗಳನ್ನು ಮಾಡಿದ್ದಾರೆ. ವೇದಿಕೆಯಲ್ಲಿ ಧನಿಗಳೇ, ಕೆಲವರೇ, ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಪಂಡಿತ್ ಶಿಕ್ಷಣದ ಎಲ್ಲ ಪದಾಧಿಕಾರಿಗಳೇ, ನಾಗತೋಳದ ಹಾಗೂ ಸುತ್ತಮುತ್ತಲಿನ ಎಲ್ಲ ಭಾರತೀಯ ಜನತಾ ಪಕ್ಷದ ಒಂದು ಬಗ್ಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ವೇಳೆ ಸುಮಾರು ಒಂದು ವಾರದಿಂದ ನಮ್ಮ ಮಂಡಲದ ಅಧ್ಯಕ್ಷರಾದ ಜಗದೀಶ್ವರವರು ಬಂದಿದ್ದರು. ಅವರಿಗೆ ನಾವೆಲ್ಲ ಸಹಕಾರ ನೀಡಿದ್ವಿ. ಬಹಳ ಅತ್ಯಂತ ಚಿಕ್ಕದಾಗಿ ಕಾರ್ಯಕ್ರಮವನ್ನು 4 ಜನರ ಜೊತೆಗೆ ನಿರ್ವಹಿಸಿಕೊಂಡವರು ಅವೆಲ್ಲ ಪದಾಧಿಕಾರಿ ಮಾಡಿದ್ದಾರೆ ವಿಷಯ. ಈ ಒಂದು ಪಂಡಿತ್ ದೀನ್ ದಯಾಳ್ ಬಗ್ಗೆ ನಮ್ಗೆ ಎರಡು ಸಿಗಬಹುದು. ಇವರು ಭಾರತೀಯ ಜನಸಂಘ ಅಂದ್ರೆ ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಮೂಲ ಹೆಸರು ಭಾರತೀಯ ಜನಸಂಘ. ಆ ಒಂದು ಜನಸಂಘಕ್ಕೆ ಸೇರಿ ನಿರ್ದೇಶಕರ ಕೆಲಸ ಮಾಡಿದರು. ನಂತರ ಕೆಲವೇ ವರ್ಷಗಳ ಅಧ್ಯಕ್ಷರಾದರು. ಅವರ ವಾದ ಇಷ್ಟೇ, ರಾಷ್ಟ್ರೀಯ ಯಾವ ರೀತಿಯಲ್ಲಿ ರಾಷ್ಟ್ರಕ್ಕೆ ಹಿಂದುತ್ವ ಇರಲಿಲ್ಲ, ಅವಾಗ ವ್ಯಕ್ತಿ ಪ್ರಕರಣವಾಗಿಲ್ಲ, ಈ ದೇಶ ಮುನ್ನಡೆಯುವ ವಾದ ಅವರು ಸಾವು ಕೂಡ ಬಹಳ ಒಂದು ಸಂಶಯಾಸ್ಪದ ರೀತಿಯಲ್ಲಿ ಆಯ್ತು. ಅದೆಲ್ಲ ಈಗ ಬೇಡ. ಅವರು ಒಟ್ಟಾಗಿ ಈ ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅಂತ್ಯೋದಯ ಈ ದೇಶದ ಕಟ್ಟಡ ವ್ಯಕ್ತಿ ಕೂಡ ಎಲ್ಲ ಸ್ವರೂಪಗಳಿರಬೇಕು, ಅವನಿಗೆ ಶಿಕ್ಷಣ ಆಗಬೇಕು, ಎಲ್ಲ ರೀತಿಯ ಸ್ವರೂಪಗಳಿರಬೇಕು, ಅವನು ಒಬ್ಬ ಭಾರತೀಯನಾಗಿರಬೇಕು, ಭಾರತೀಯ ಸಹೋದರನಾಗಿರಬೇಕು. ಈ ಒಂದು ಅದರಲ್ಲಿ ಅವರ ಅಪಾರವಾದ ಸಾಮಾಜಿಕ ನಿರ್ಮಾಣ ಮಾಡಿದ್ದಾರೆ. ಅವರ ಹೆಸರು ಭಾರತೀಯ ಜನಸಂಘದಲ್ಲಿ, ಭಾರತೀಯ ಜನತಾ ಪಕ್ಷದಲ್ಲಿ ಅಜರಾಮವಾಗಿ ಉಳಿಬೇಕು. ಆ ನಿಟ್ಟಿನಲ್ಲಿ ಕೂಡ ಅವರು ಸಾಕಷ್ಟು ನಮ್ಮ ಮೇಲೆ ಬರುವ ಅನೇಕ ಕೇವಲ ಈ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಮಾಡಬೇಕಂತ
ಭಾರತೀಯ ಜನತಾ ಪಾರ್ಟಿ ವಿಜಯದಿಂದ ಹಮ್ಮಿಕೊಂಡಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರ ಶಿಕ್ಷಣ ಮಹಾವಿದ್ಯಾಲಯ 26ರ ವೇದಿಕೆಯ ಮೇಲೆ ಆಚರಿಸುವಂತ ಜಿಲ್ಲಾ ತಾವು ಮಾತಾಡಬೇಕು. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.